ಆದರೆ ನೀವು ಅವರ ಮಾತಿಗೆ ಇವತ್ತು ನನ್ನನ್ನು ಚೀ ಅಂದ್ರಲ್ವಾ, ನಾಳೆ ನನ್ನನ್ನು ಶಬಾಷ್ ಅನ್ನೋ ಥರ ಮಾಡ್ಕೊಳ್ತೀನಿ ಅನ್ನೋದಕ್ಕೆ ನಾವು ದಾರಿನ ಹುಡ್ಕೊಳ್ಬೇಕು. ಸೊ ಈಗಂದ್ರಂತೇಳಿ ಅವ್ರ ಮೇಲೆ ಜಗಳ ಮಾಡೋದು ಬೇಡ, ನಮ್ಮ ಸಾಧನೆ ಮೂಲಕ ಅವ್ರಿಗೆ ಬಾಯಿ ಮುಗಿಸೋಣ. ತಪ್ಪು. ಬಟ್ ಮತ್ತೆ ನಾನು ತಪ್ಪು ಮಾಡಿದ್ದೀನಿ ಈಗ ಅಂದರು ಅಂತೇಳಿ ತಿರ್ಗಾ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಅದೇನು ಅಂತಂದರೆ ಸುಮ್ಮನೆ ಇರೋದು, ಏನು ಮಾಡೋದಕ್ಕೆ ಮನಸ್ಸನ್ನು ಮಾಡದೇ ಇರುವಂಥದ್ದು. ಒಬ್ರು ಅಲ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾನು ಏನೋ ಮಾಡ್ಬೇಕನ್ನೋ ಅಂದರೆ ಎನರ್ಜಿ ಇರಲ್ಲ. ಇಂಥವ್ರು ನನಗೆ ಅವಮಾನ ಮಾಡಿದ್ರು ಅವ್ರ ಮುಂದೆ ನಾನು ಗೆದ್ದು ತೋರಿಸ್ಬೇಕು, ನಿಂತು ತೋರಿಸ್ಬೇಕು ಅಂತ ಅಂದಾಗಲೇ ನಿಮಗೆ ಎನರ್ಜಿ ಸಿಗುತ್ತೆ, ನೀವು ಮಾಡುವಂಥ ಕೆಲಸದಲ್ಲಿ ಉತ್ಸಾಹ ಬರುತ್ತೆ, ಏನೋ ಒಂದು ಹುಮ್ಮಸ್ಸಿರುತ್ತೆ. ಸೊ ಅಲ್ಲ, ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲೇ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿ ತಪ್ಪು ಮಾಡಲೇಬೇಕು. ಮಾಡಿದ ಮೇಲೆ ಆ ವ್ಯಕ್ತಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅರಿವುಗಳು ಬರುತ್ತೆ. ನಾವು ಗೊತ್ತಿಲ್ಲದೇನೋ ಕೆಲವೊಂದು ಮಿಸ್ಟೇಕ್ಗಳು ಮಾಡಿರ್ತೀವಿ, ಅದ್ರ ಬಗ್ಗೆ ಪಶ್ಚಾತ್ತಾಪನೂ ಕೂಡ ಪಟ್ಟಿರ್ತೀವಿ. ಪಶ್ಚಾತ್ತಾಪ ಪಟ್ಕೊಂಡು ಕೆಲವರು ನಾನು ತಪ್ಪು ಮಾಡಿದೆ, ನಾನು ರಾಂಗ್ ಆದೆ ಅಂತ ಹೇಳಿ ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಬೇರೆ ಏನೋ ಹೊಸ ಮತ್ತೆ ಪ್ರಯತ್ನ ಪಡೋದಕ್ಕೆ ಹೋಗಲ್ಲ. ಏನೋ ಒಂದು ಕೆಲಸದಲ್ಲಿ ಏನೋ ಒಂದು ಮಾಡೋದಕ್ಕೆ ಹೋಗಿರ್ತಾರೆ, ಬಟ್ ಅದು ಫೇಲ್ಯೂರ್ ಆಗಿಯೋ ಅಥವಾ ಏನೋ ಒಂದು ಕೈ ತಪ್ಪಿ ಹೋಗಿರುತ್ತೆ. ಸೊ ಇದರಿಂದ ಅವರು ಮಾಡಿದಂಥ ಹಿಡಿದಿರುವಂಥ ಕೆಲಸ ಹಾದಿ ತಪ್ಪಾಗಿ ಕಾಣದೇ ಇರುತ್ತೆ. ಸೊ ಈ ತಪ್ಪುಗಳಿಂದ ನಾವು ಕಲಿಯೋದು ಜಾಸ್ತಿ ಆಗುತ್ತೆ. ಅದು ಬಿಟ್ಟು ನಾ ತಪ್ಪು ಮಾಡಿದೆ ಅಂತೇಳಿ ಯಾವುದೋ ಒಂದು ಬಾರಲ್ಲಿ ಹೋಗಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದು ಸುಮ್ಮನೆ ನಮ್ಮ ಲೈಫನ್ನು ಸ್ಪೈಲ್ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇದೆ ಅಲ್ವಾ? ಯಾವುದೋ ಒಂದು ನಮ್ಮ ಮಾಡುವಂಥ ಒಂದು ನಡವಳಿಕೆಯಲ್ಲಿ ಕೆಟ್ಟಿದ್ದು ಬಂದಿದೆ ಅಂತೇಳಿ ನಮ್ಮ ಸುತ್ತಮುತ್ತ ಇರೋರು ಅಥವಾ ನಮ್ಮ ರಿಲೇಷನ್ ಮೆಂಬರ್ಗಳು ಅಥವಾ ನಮ್ಮ ಪೇರೆಂಟ್ಸು ಕೆಲವೊಂದು ನಮ್ಮ ಮನಸ್ಸಿಗೆ ನೋವಾಗೋ ಥರ ಹಲ್ಟು ಆಗೋ ಥರ ಮಾತಾಡಿರ್ತಾರೆ. ಯಾಕೆ ನೀವು ಪಾಸಿಟಿವ್ ತೊಗೊಳ್ಬಾರ್ದು ಅಂದರೆ ನೆಗೆಟಿವ್ ತೊಗೊಳ್ಬಾರ್ದು ಅಂತ ಕಾರಣ ಏನು ಅಂತಂದರೆ, ನಮ್ಮ ಪೇರೆಂಟ್ಸ್ ಹೀಗಂದರು, ನಮ್ಮ ನೆರೆ ಹೊರದವ್ರು ಹೀಗಂದರು, ನನಗೆ ಹಲ್ಟ್ ಮಾಡಿದ್ರು ಅಂತ ಹೇಳಿ ಅವರು ಅಂದಿದ್ದು ಬಿಡಿ, ಒಂದು ಸೈಡಿಗೆ ಇಡಿ. ಆದರೆ ನೀವು ಅವರ ಮಾತಿಗೆ ಇವತ್ತು ನನ್ನನ್ನು ಚೀ ಅಂದ್ರಲ್ವಾ, ನಾಳೆ ನನ್ನನ್ನು ಶಬಾಷ್ ಅನ್ನೋ ಥರ ಮಾಡ್ಕೊಳ್ತೀನಿ ಅನ್ನೋದಕ್ಕೆ ನಾವು ದಾರಿನ ಹುಡ್ಕೊಳ್ಬೇಕು. ಯಾವ ರೀತಿ ದಾರಿಯನ್ನು ಹುಡ್ಕೊಳ್ಬೇಕಂತಂದರೆ, ಫಸ್ಟ್ ಆಫ್ ಆಲ್ ಅವರು ಯಾರೂ ಮಾಡದೇ ಇರುವಂಥ ಕೆಲಸವನ್ನು, ಅವ್ರು ಯಾರೂ ಮಾಡದೇ ಇರುವಂಥ ಸಾಧನೆಯನ್ನು, ಅವ್ರು ಯಾರೂ ಮಾಡದೇ ಇರುವಂಥ ಒಂದು ಡೆವಲಪ್ಮೆಂಟನ್ನು ನಾನು ಮಾಡಬೇಕು. ಅದಕ್ಕೆ ನಾನು ಏನು ಮಾಡಬೇಕು, ನನಗೆ ಯಾವುದರಲ್ಲಿ ಆಸಕ್ತಿ ಇದೆ, ನನಗೇನು ಟ್ಯಾಲೆಂಟ್ ಇದೆ, ಯಾವುದನ್ನು ಬಳಸ್ಕೊಂಡ್ರೆ ನನಗೆ ಬೆಸ್ಟು ನೇಮು ಫೇಮ್ ಎಲ್ಲ ಬರುತ್ತೆ, ಅದನ್ನು ಹುಡ್ಕೊಳ್ಬೇಕು. ಆ ದಾರಿನ ಸಿಕ್ಕಿದ ನಂತರ ಅದಕ್ಕೆ ಯಾವ ರೀತಿ ತಯಾರು ಮಾಡಬೇಕು, ಅದಕ್ಕೆ ಏನೆಲ್ಲ ಡೆಡಿಕೇಶನ್ ಬೇಕು. ಕೆಲವೊಂದು ದಿವಸ ಮಾಡಿ ಕೆಲವೊಂದು ದಿವಸ ಬಿಡೋದಲ್ಲ, ಆ ಥರ ಬಿಡೋದಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಆಗಿದ್ದು ಅವಮಾನ. ರಾಕೆಟ್ ಮೇಲೆ ಹೋಗ್ಬೇಕಂದ್ರೆ ಬುಡಿಗೆ ಬೆಂಕಿ ಬಿದ್ದಿರಬೇಕು. ಅದೇ ರೀತಿ ನಾವು ಜೀವನದಲ್ಲಿ ಮೇಲೆ ಹೋಗ್ಬೇಕಂದ್ರೆ ನಮ್ಮ ಬುಡಿಗೆ ಬೆಂಕಿ ಬಿದ್ದಿರುತ್ತೆ. ಅಂದರೆ ಕೆಲವೊಂದು ಮಾತುಗಳು ಹಿಂಸೆ ಕೊಟ್ಟಿರುತ್ತೆ, ಮನಸ್ಸಿಗೆ ಅವಮಾನ ಆಗಿರುತ್ತೆ. ಸೊ ಅಂಥ ಒಂದು ಬಿಸಿ ನಮಗೆ ಮುಟ್ಟಿದಾಗ ಜೀವನದಲ್ಲಿ ಏನಾದ್ರು ಮಾಡಬೇಕು ಇವ್ರಿಗೆ ಅಂತೇಳಿ ಆ ಕ್ಷಣಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಸ್ನೇಹಿತರೆ, ಒಂದು ಮಾತ್ರ ತಿಳ್ಕೊಳ್ಳಿ, ಈ ಭೂಮಿ ಮೇಲೆ ತಪ್ಪು ಮಾಡಿದಿರುವಂಥ ವ್ಯಕ್ತಿ ಯಾರೂ ಇಲ್ಲ. ಎಷ್ಟೋ ತಪ್ಪು ಮಾಡಿದಂಥ ವ್ಯಕ್ತಿಗಳೇ ಇವತ್ತು ದೊಡ್ಡ ದೊಡ್ಡ ಸಾಧಕರಾಗಿದ್ದಾರೆ. ತಪ್ಪು ಮಾಡಿದಾಗಲೇ ಗೊತ್ತಾಗೋದು ನಮಗೂ ಕೂಡ, ನಾನು ರಾಂಗಲ್ಲಿ ಇದ್ದೀನಿ, ನಾನು ರಾಂಗ್ ವೇ ಚೂಸ್ ಮಾಡ್ಕೊಂಡಿದ್ದೀನಿ, ನಾನು ಕರೆಕ್ಟಾಗಿಲ್ಲ ಅಂತ ಹೇಳಿ. ಅದನ್ನು ನೋಡ್ಕೊಂಡಾದ್ಮೇಲೆ ನಮ್ಮ ಲೋಪಗಳನ್ನು ನಾವು ತಿದ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಸ್ನೇಹಿತರೆ, ಹಾಗಾಗಿ ನಿಮ್ಗೆ ಅವರು ಹೀಗಂದ್ರು ಹಾಗಂದ್ರು ಗೊತ್ತಿಲ್ಲದೇನೋ ಮಾಡಿರ್ತೀವಿ ತಪ್ಪು. ಬಟ್ ಮತ್ತೆ ನಾನು ತಪ್ಪು ಮಾಡಿದ್ದೀನಿ ಈಗ ಅಂದರು ಅಂತೇಳಿ ತಿರ್ಗಾ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಅದೇನು ಅಂತಂದರೆ ಸುಮ್ಮನೆ ಇರೋದು, ಏನು ಮಾಡೋದಕ್ಕೆ ಮನಸ್ಸನ್ನು ಮಾಡದೇ ಇರುವಂಥದ್ದು, ಒಳ್ಳೆಯ ಹೆಸರನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಮನಸ್ಸು ಮಾಡದೇ ಇರುವಂಥದ್ದು, ಸುಮ್ಮನೆ ಹೀಗೆ ಇದ್ಬಿಡೋಣ ಅಂತೇಳಿ ನೆಗೆಟಿವ್ ಆಗಿ ತಿಳ್ಕೊಳ್ಳೋದು. ಸೊ ಈ ಥರ ಒಂದು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಒಂದು ಏಳಿಗೆಯನ್ನು ಕಾಳೋಕ್ಕಾಗಲ್ಲ. ಜೀವನದಲ್ಲಿ ಒಬ್ರು ಅಲ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾನು ಏನೋ ಮಾಡ್ಬೇಕನ್ನೋ ಅಂದರೆ ಎನರ್ಜಿ ಇರಲ್ಲ. ಇಂಥವ್ರು ನನಗೆ ಅವಮಾನ ಮಾಡಿದ್ರು ಅವ್ರ ಮುಂದೆ ನಾನು ಗೆದ್ದು ತೋರಿಸ್ಬೇಕು, ನಿಂತು ತೋರಿಸ್ಬೇಕು ಅಂತ ಅಂದಾಗಲೇ ನಿಮಗೆ ಎನರ್ಜಿ ಸಿಗುತ್ತೆ, ನೀವು ಮಾಡುವಂಥ ಕೆಲಸದಲ್ಲಿ ಉತ್ಸಾಹ ಬರುತ್ತೆ, ಏನೋ ಒಂದು ಹುಮ್ಮಸ್ಸಿರುತ್ತೆ. ಸೊ ಅಂಥ ಹುಮ್ಮಸ್ಸು ಯಾವ ಯೂನಿವರ್ಸಿಟಿ ಕೂಡ ಕಲಿಸಲ್ಲ. ನಮ್ಗೆ ಹಸಿವು, ನಮಗಾದಂಥ ಅವಮಾನ, ನಾವಿರುವಂಥ ಪ್ರಕೃತಿ, ನಾವಿರುವಂಥ ಜನಗಳ ಮಧ್ಯ ಅಂಥ ಜನರ ಮಾತುಗಳು, ಸೊ ಇವೆಲ್ಲ ನಮ್ಗೆ ಕಲಿಸ್ಕೊಡುತ್ತೆ. ಇದು ಯಾವುದೇ ರೀತಿ ನೆಗೆಟಿವ್ನ ತಿಳ್ಕೊಳ್ಳೋದೇನೆ ನಾವು ಪಾಸಿಟಿವ್ ತಿಳ್ಕೊಂಡು ಹೋದರೆ ನಮ್ಮ ಲೈಫ್ ಕೂಡ ಪಾಸಿಟಿವ್ ಆಗಿರುತ್ತೆ. ಈಗ ಓಕೆ, ಯಾರೋ ಏನೋ ಅಂದ್ರೆ ಅಂತೇಳಿ ಮೂರನೇ ವ್ಯಕ್ತಿ ನಮ್ಮ ಜೀವನ ಸ್ಪಾಯ್ಲ್ ಮಾಡ್ಕೊಂಡ್ರೆ ಯಾವ ಲಾಸ್ ನಮಗೆ. ಸೊ ಮನುಷ್ಯ ಜನ್ಮ ಪದೇ ಬರುತ್ತಾ? ಮತ್ತೊಂದು ಸಲ ಹುಟ್ಟು ಬಂದಾಗ ಮತ್ತೆ ರೀಫ್ರೆಶ್ ಆಗಿ ಬದುಕೋಣ ಅನ್ನೋದಕ್ಕೆ ಇರೋ ಬದುಕಲ್ಲಿ ಎಲ್ಲವನ್ನು ಅನುಭವಿಸ್ಬೇಕು. ಹಸಿವು, ನೋವು, ಅವಮಾನ, ಸನ್ಮಾನ ಎಲ್ಲವನ್ನು ಅನುಭವಿಸ್ಬೇಕು. ಕೆಲವೊಂದು ಸಮಯ ಹೀಗೆ ಇದೆ ಅಂದ್ಕೊಳ್ಬೇಡಿ. ಸಮಯ ಎಂಥದ್ದನ್ನೆಲ್ಲ ಮಾರ್ಪಡಿಸುತ್ತೆ, ಎಂಥದ್ದನ್ನೆಲ್ಲ ಪರಿವರ್ತನೆ ಮಾಡುತ್ತೆ. ಇವತ್ತು ಚೀತು ಅಂದವರು ಕೂಡ ನಾಳೆ ನಿಮ್ಮನ್ನು ಶೌಭಾಷ್ ಅನ್ಬೋದು. ಸೊ ಆ ಥರ ಒಂದು ಮೋಟಿವೇಟ್ ಆದಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಮೋಟಿವೇಟ್ ಆದಂಥ ವಿಚಾರವನ್ನು ವ್ಯಕ್ತಿಗಳ ಜೊತೆಗೆ ಬೆರೀರಿ. ಯಾವತ್ತೂ ಕೂಡ ಫೈಲ್ಯೂರ್ ಆದಂಥ ಸಕ್ಸಸ್ ಸ್ಟೋರಿಗಳನ್ನು ಕೇಳಿ. ಯಾಕಂತ ಹೇಳಿದ್ರೆ ಫೈಲ್ಯೂರ್ ಆಗಿ ಮತ್ತೆ ಯಾವ ರೀತಿ ಸಕ್ಸಸ್ ಆದ ಅನ್ನೋದು ಕೆಲವೊಂದು ಪರಿಹಾರಗಳು, ಪ್ರಶ್ನೆಗಳು ಎಲ್ಲ ಅದರಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಅಂಥ ಪ್ರಶ್ನೆಗಳ ಉತ್ತರ ಕೂಡ ಸಿಗ್ತಾ ಹೋಗುತ್ತೆ.
ಆದ್ದರಿಂದ ಬರೀ ಸಾಧನೆ ಆದವರ ಬಗ್ಗೆ ಕೇಳೋದಲ್ಲ, ಫೈಲ್ಯೂರ್ ಆಗಿ ಸಕ್ಸಸ್ ಆದವ್ರ ಬಗ್ಗೆ ನಾನು ಚೆನ್ನಾಗಿ ಕೇಳಿ ತಿಳ್ಕೊಂಡಾಗ ನಮ್ಮ ಲೈಫಲ್ಲಿ ನಾವು ಅಂತ ವೇಗೆ ಒಂದು ಎನರ್ಜಿ ಇರುತ್ತೆ, ಒಂದು ಬೆನ್ನು ತಟ್ಟುವಂಥ ಒಂದು ಮಾರ್ಗದರ್ಶನ ನೀಡೋವಂಥ ನಮ್ಮ ಜೊತೆಗಿದ್ದಾರ ಅಂತ ನಮ್ಗೆ ಅನಿಸುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಗೊತ್ತಿದ್ದು ಗೊತ್ತಿಲ್ಲದಾಗ ತಪ್ಪು ಮಾಡಿದ್ದಕ್ಕೆ ಅದನ್ನೇ ಗಿಲ್ಟಿ ಫೀಲ್ ಮಾಡ್ತಾ ನೀವು ಟೈಮನ್ನು ವೇಸ್ಟ್ ಮಾಡಬೇಡಿ. ನಿಮ್ಮಲ್ಲಿದ್ದಂಥ ಒಂದು ಪ್ರಯತ್ನವನ್ನು ನಿಲ್ಲಿಸದೆ ನೀವು ಮಾಡೋ ಒಂದು ಕೆಲಸ ಮೇಲೆ ತುಂಬ ಇಂಟ್ರೆಸ್ಟ್ ಕೊಟ್ಟು ತುಂಬ ಒಂದು ಕೆಲಸದ ಮೇಲೆ ಇನ್ನೂ ಹೆಚ್ಚಿನ ಆಸಕ್ತಿ ತೋರಿ. ಒಂದಲ್ಲ ಒಂದು ದಿನ ಸಕ್ಸಸ್ ನಿಮ್ದು ಆಗೇ ಆಗುತ್ತೆ. ಸಕ್ಸಸ್ ಈಸಿಯಾಗಿ ಸಿಗಲ್ಲ ಬ್ರದರ್, ಅದಂತ ಹೇಳಿ ಇಟ್ಕೊಳ್ಳಿ. ಕಷ್ಟಪಟ್ಟರೆ ಸಿಗೋದು, ಅವಮಾನ ಪಟ್ಟರೆ ಸಿಗೋದು. ಇವೆಲ್ಲ ಸಕ್ಸಸ್ಗೆ ಹತ್ರ ಕರ್ಕೊಂಡು ಹೋಗುವಂಥ ಸ್ಟೆಪ್ಗಳಿವು. ಫೇಲ್ಯೂರ್, ಅವಮಾನ, ಮನಸ್ಸಿಗೆ ಅಲ್ಟು ಮಾಡುವಂಥದ್ದು, ಪರಿಸ್ಥಿತಿಗಳು ಕೆಡುವಂಥದ್ದು. ಇದೇ ರೀತಿಯೇ ಇವೆಲ್ಲ ಸಕ್ಸಸ್ಸಿಗೆ ನಾವು ಏನು ಬೇಕೋ ಅದನ್ನು ಕೊಟ್ಟಾಗ ನಾವು ಸಕ್ಸಸ್ ನಮ್ಮನ್ನು ಕರ್ಕೊಳ್ಳುತ್ತೆ, ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಸ್ನೇಹಿತರೆ, ನಿಮಗೆ ಎಷ್ಟು ಗಿಲ್ಟ್ ಫೀಲ್ ಆಗ್ತಾ ಇದ್ದರೆ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ, ಅದಕ್ಕೆ ಏನು ಮಾಡಬೇಕಂತ ಹೇಳಿ, ನಿಮಗೆಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಏನು ಮಾಡ್ದೇನೆ ಹೀಗೆ ಇರ್ಬೋದಾ ಅಂತ ಹೇಳಿ ನಿಮ್ಮಲ್ಲಿ ಏನಾದ್ರು ಕನ್ಫ್ಯೂಷನ್ಗಳಿದ್ದರೆ ಸ್ವಲ್ಪ ಅಷ್ಟು ನಿಮಗೆ ಕ್ಲಾರಿಟಿ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಂಥ ನಿಮಗೆ ಮನಸ್ಥಿತಿ ಇದ್ದರೆ, ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ನೀವು ತುಂಬ ಮಾತಾಡೋದಿದೆ, ಮುಂದಕ್ಕೆ ಹಂಚ್ಕೊಳ್ಳೋಣ. ಇದರಿಂದ ಇನ್ನೊಬ್ಬರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.